ನಾವು ಸಮಯೋಚಿತವಾದ ಸಹಾಯವನ್ನು ಪಡೆಯಲು ಧೈರ್ಯದಿಂದ ಕೃಪಾಸನದ ಬಳಿಗೆ ಹೋಗ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಹೇಗೋ ನಾವೀಗ ಕೃಪೆಯನ್ನು ಪಡಿತಿದ್ದೇವೆ, ಕೃಪೆಯಲ್ಲಿ ಇದ್ದೇವೆ, ಕೃಪೆ ಇದೆ ಅಂತ ಆಗಾಗ ಪಾಪ ಮಾಡ್ಬೇಕಾ? ಹಾಗೆ ಹೇಳಬಾರ್ದು ಎಂದು ಪೌಲನು ಹೇಳ್ತಾನೆ. ಅಂದ್ರೆ ನಿಮ್ ಜೀವನದಲ್ಲಿ, ನಿಮ್ ವ್ಯವಹಾರಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ಖಂಡಿತವಾಗಿಯೂ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ ಎಂಬುದಕ್ಕೆ ಕಾರಣವೇ ಇದಾಗಿದೆ. ಇದು ನನ್ನ ದಾರಿಗೆ ಬೆಳಕು. ಈ ವಾಕ್ಯವು ಹೇಳ್ತಾ ಇರ್ತದೆ, ಮಾತನಾಡ್ತಾ ಇರ್ತದೆ. ವಾಕ್ಯವೆಂದರೆ ದೇವರೇ ಹಸಗರೆ. ವಾಕ್ಯವು ಮಾತನಾಡ್ತಾ ಇರ್ತದೆ. ಬುದ್ಧಿಪೂರ್ವಕವಾಗಿ ಪಾಪ ಮಾಡಿದ್ರೆ ಅದರ ಫಲವನ್ನು ಈ ಲೋಕದಲ್ಲೇ ಖಂಡಿತ ಅನುಭವಿಸಬೇಕಾಗ್ತದೆ. ಬರುವ ತೀರ್ಪಿನಲ್ಲಿಯೂ ನಾವು ನಿಲ್ಲಬೇಕು ಮತ್ತು ಹೊಣೆಗಾರರಾಗಿರುತ್ತೇವೆ. ದೇಹದಿಂದಾಗ್ಲಿ ಅಥವಾ ನಮ್ಮ ಕ್ರಿಯೆಗಳ ಮೂಲಕವಾಗ್ಲಿ ಮಾಡಿದ ಪ್ರತಿಯೊಂದು ಪಾಪಕ್ಕೂ ನ್ಯಾಯಾಸನದ ಮುಂದೆ ನಿಲ್ಲಬೇಕೆಂದು ವಾಕ್ಯದಲ್ಲಿ ನೋಡ್ತೇವೆ. ನೀನ್ ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಖಂಡಿತವಾಗಿ ತೀರ್ಪಿದೆ ಎಂದು. ದೇವ್ರು ಪಾಪವನ್ನು ನಿರ್ಲಕ್ಷಿಸುವುದಿಲ್ಲ. ಪ್ರತಿ ಪಾಪಕ್ಕೂ ಬೆಲೆ ಇದೆ. ನನ್ನನ್ ಕೇಳಿದ್ರೆ ಪಾಪವು ತುಂಬಾ ದುಬಾರಿ, ಅದಕ್ಕೆ ಬೆಲೆ ಕಟ್ಟಲೇಬೇಕು. ಜೀವನವನ್ನು ಬದಲಿಸಿಕೊಳ್ಳಬೇಕು.